Everybody. So it's my pleasure to be here to give a module on Indian Constitution, which will be helpful for the students who are preparing for KS mains examination. This good initiative is taken by RDC Foundation, yes UPSC, under the guidance of the dynamic and the most efficient IPS officer, Ravi D. Channanavar, who is also happens to be my friend. And it's my pleasure to be here to guide the students how to write the answers to the mains question paper. Normally, students will have the confusion when an analytical question comes in the KS mains, how to write, they will be under confusion. Now, to clear that, this program has been started by Yes Foundation, that to guide the students regarding ಆನ್ಸರ್ ರೈಟಿಂಗ್, ರೈಟ್. ಸೊ ಅದನ್ನು ಸ್ವಲ್ಪ ಕನ್ನಡದಲ್ಲಿ ಹೇಳ್ತೀನಿ. ಕೆಲವು ಭಾಳಷ್ಟು ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ಇರ್ತೀರಿ. ಮೊಟ್ಟ ಮೊದಲನೇದಾಗಿ RDC ಫೌಂಡೇಶನ್ ಅವರ ಈ ಒಂದು ಉಪಕ್ರಮ ಏನಿದೆ, KS ಮುಖ್ಯ ಪರೀಕ್ಷೆಗೆ ಒಂದು ಮಾದರಿ ಉತ್ತರಗಳನ್ನು ಹೇಗೆ ಬರೀಬೇಕು ಅನ್ನೋದನ್ನು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ನಾನು ಕೂಡ ಒಬ್ಬ ಅಧ್ಯಾಪಕನಾಗಿ, ಫ್ಯಾಕಲ್ಟಿಯಾಗಿ ಭಾಗಿಯಾಗಲಿಕ್ಕೆ ಭಾಳ ಸಂತೋಷ ಮತ್ತು ಹೆಮ್ಮೆ ಅನ್ನಿಸ್ತದೆ. ಮಾನ್ಯ ಶ್ರೀ ರವಿ ಡಿ ಚನ್ನಣ್ಣವರ ಒಂದು ಮಾರ್ಗದರ್ಶನದಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮ ಅನುಕೂಲವಾಗಲಿದೆ. ಅದರ ಅಂಗವಾಗಿ ಇವತ್ತು ಭಾರತ ಸಂವಿಧಾನದ ಕುರಿತು ಒಂದೆರಡು ವಿಷಯಗಳನ್ನು ಅಥವಾ ಟಾಪಿಕ್ಸನ್ನು ನಾನಿಲ್ಲಿ ಸಂಕ್ಷೇಪವಾಗಿ ವಿಮರ್ಶೆ ಮಾಡಲಿಕ್ಕೆ ಬಯಸ್ತೇನೆ. ಮುಂದೆ ಇಂಥವು ಇನ್ನೂ ಅನೇಕ ಕಾರ್ಯಕ್ರಮಗಳು ಮೂಡಿ ಬರಲಿವೆ. ಸೊ ಮೊಟ್ಟ ಮೊದಲನೇದಾಗಿ ಪರೀಕ್ಷೆಯಲ್ಲಿ ಬರುವಂಥ ಪ್ರಶ್ನೆಗಳು, ಅದನ್ನು ನಮ್ಮ ವಿದ್ಯಾರ್ಥಿಗಳು ಗಮನಿಸಬೇಕು. ಕ್ವೆಶನ್ಸ್ ವಿಲ್ ನಾಟ್ ಬಿ ಡೈರೆಕ್ಟ್, ರೈಟ್? Questions will not be directly asked, but they will be asked in a twisted fashion. Twisted questions ಅಂತ ನೀವೆಲ್ಲ ಕೇಳಿರ್ತೀರಿ. ಪ್ರಶ್ನೆಗಳನ್ನು ತಿರುಚಲಾಗುತ್ತೆ ಅಂತ ಹೇಳ್ತಾರೆ. ಪ್ರಶ್ನೆಗಳನ್ನ ತಿರುಚುವುದು ಅಂದರೆ ಅರ್ಥ ಇಷ್ಟೇ, ಈ ಪ್ರಶ್ನೆ ಓದಿದ ಮೇಲೆ ಇದು ಯಾವ ಚಾಪ್ಟ್ರಲ್ಲಿ ಬಂದಿದೆ ಅನ್ನೋದು ವಿದ್ಯಾರ್ಥಿಗಳಿಗೆ ಗೊತ್ತಾಗಲ್ಲ. ಅದು ನಿಮಗೆ ಅನುಭವದಿಂದ, ತಜ್ಞರ ಮಾರ್ಗದರ್ಶನದಿಂದ ಮಾತ್ರ ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈಗ ಅದೇ ಮಾದರಿಯಲ್ಲಿ ನಾನು ಕೆಲವು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಚರ್ಚೆಗೆ ತೆಗೆದುಕೊಳ್ತೇನೆ. ಮೊಟ್ಟ ಮೊದಲನೇದಾಗಿ ಒಂದು ಸ್ಯಾಂಪಲ್ ಕ್ವಶನನ್ನು ನಿಮ್ಮ ಮುಂದೆ ಇಡೋದಾದರೆ, ಭಾರತ ಸಂವಿಧಾನದ ಬೆಳವಣಿಗೆ ಅಥವಾ ವಿಕಾಸ ಅತ್ಯಧಿಕ ಪ್ರಮಾಣದಲ್ಲಿ ಬ್ರಿಟಿಷರ ಆಡಳಿತ ಪರಂಪರೆಗೆ ಋಣಿಯಾಗಿದೆ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಐ ರಿಪೀಟ್ ದ ಕ್ವಶನ್. ಭಾರತದ ಸಂವಿಧಾನಿಕ ಬೆಳವಣಿಗೆ ಐ ರೈಟ್ ಇಟ್ ಆನ್ ದ ಬೋರ್ಡ್. ಭಾರತದ ಸಂವಿಧಾನಿಕ ಬೆಳವಣಿಗೆ, ಈ ಪ್ರಶ್ನೆಯನ್ನು ಮೊದಲು ಕೂಲಂಕುಷವಾಗಿ ನೀವು ಗಮನಿಸಬೇಕು. ಬೆಳವಣಿಗೆ ಅಥವಾ ವಿಕಾಸ ಅಂತ ಹೇಳ್ರಿ, ಐದರ್ ವೇ, ವಿಕಾಸ ಅಥವಾ ಬೆಳವಣಿಗೆ. ಬ್ರಿಟಿಷರ ಆಡಳಿತದ ಪರಂಪರೆಗೆ ಋಣಿಯಾಗಿದೆ ಅಥವಾ ಆಭಾರಿಯಾಗಿದೆ ಅಂತ ಕೇಳಿದ್ದಾರೆ. ಲುಕ್ ಎಟ್ ದಿಸ್ ಕ್ವಶನ್, ಇಟ್ ಇಸ್ ಓನ್ಲಿ ಎ ಸ್ಯಾಂಪಲ್. ಈ ಥರದ್ದೇನೂ ಅನೇಕ ಪ್ರಶ್ನೆಗಳು ನಾನು ಆಮೇಲೆ ಚರ್ಚೆ ತೆಗೆದುಕೊಳ್ತೇನೆ. ಭಾರತ ಸಂವಿಧಾನದ ವಿಕಾಸ ಅಥವಾ ಬೆಳವಣಿಗೆ ಅಂತ ಪ್ರಶ್ನೆ ಬಂದಾಗ ದ ಕೀ ವರ್ಡ್ ಈಸ್ ದ ಎವಲ್ಯೂಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಅದನ್ನ ಇಂಗ್ಲೀಷಲ್ಲಿ ಎವಲ್ಯೂಷನ್ ಅಂತ ಹೇಳ್ತೀವಿ, ಅಥವಾ ಗ್ರೋತ್, ಹಿಸ್ಟಾರಿಕಲ್ ಗ್ರೋತ್ ಅಂತ ಕೂಡ ಕರಿಬೋದು. ಕೆಲವರು ಟೆಕ್ಸ್ಟ್ ಬುಕ್ನಲ್ಲಿ ಅದನ್ನು ಇನ್ನೊಂದು ರೀತಿಯಲ್ಲೂ ಕೂಡ ಹೇಳ್ತಾರೆ, ಬ್ಯಾಕ್ಗ್ರೌಂಡ್ ಅಂತ ಹೇಳ್ತಾರೆ, ರೈಟ್? ಇನ್ ದ ಸೇಮ್ ಥಿಂಗ್, ಅವೆಲ್ಲ ಅರ್ಥ ಒಂದೇ, ಪದಗಳ ಬಳಕೆ ಬೇರೆ, ಅರ್ಥ ಒಂದೇ. ಎವಲ್ಯೂಷನ್, ಗ್ರೋತ್ ಆರ್ ಬ್ಯಾಕ್ಗ್ರೌಂಡ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಬ್ರಿಟಿಷರ ಆಡಳಿತ, ಇಲ್ಲಿ ಕೀವರ್ಡ್ ಏನು?
ಬ್ರಿಟಿಷರ ಆಡಳಿತಕ್ಕೂ ನಮ್ಮ ಸಂವಿಧಾನದ ಬೆಳವಣಿಗೆಗೂ ಒಂದು ಇಂಟರ್ಲಿಂಕ್ ಇದೆ. ರೈಟ್? ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಟೆಲಿಂಗ್. ಬ್ರಿಟಿಷರ ಆಡಳಿತಕ್ಕೂ ನಮ್ಮ ಸಂವಿಧಾನದ ಬೆಳವಣಿಗೆಗೂ ದೇರ್ ಇಸ್ ಅ ಡೈರೆಕ್ಟ್ ಲಿಂಕ್. ನೇರವಾದ ನಿಕಟವಾದಂತಹ ಒಂದು ಸಂಬಂಧ ಅಲ್ಲಿ ಇದೆ. ಅದನ್ನು ಇಂಡೈರೆಕ್ಟ್ಲಿ ಅವರು ಪ್ರಶ್ನೆಯನ್ನು ಟ್ವಿಸ್ಟ್ ಮಾಡಿ ಏನು ಕೇಳಿದ್ದಾರೆ ಅಂದರೆ, ಬ್ರಿಟಿಷ್ ಆಡಳಿತದ ಪರಂಪರೆ ಅಂತ ಪದ ಬಳಸಿದ್ದಾರೆ KPSCಯಲ್ಲಿ. ಪರಂಪರೆ ಅಂದರೆ ದೇರ್ ಅಡ್ಮಿನಿಸ್ಟ್ರೇಷನ್ ಆಫ್ 100 years. ಹೌದಲ್ವಾ? ಬ್ರಿಟಿಷರ ಆಡಳಿತದ ಒಂದು ಪರಂಪರೆ ಅಂತ ಹೇಳಿದರೆ 100 ವರ್ಷಗಳು ಅಂತ ನಾವು ತೆಗೆದುಕೊಳ್ತೀವಿ. 100 years ಅಂತ ತಗೊಳ್ತೀವಿ. 100 years ಅಂತಲೇ ನಾನು ಯಾಕೆ ಲೆಕ್ಕಾಚಾರಕ್ಕೆ ಇಟ್ಕೊಳ್ತಾ ಇದ್ದೀನಿ ಅಂದರೆ, ದೇ ಸ್ಟಾರ್ಟೆಡ್ ಫ್ರಾಮ್ ದ ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ 1773, ಎಂಡೆಡ್ ವಿತ್ 1947 ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್. ಸೊ ಇದನ್ನು ನೀವು ಇತಿಹಾಸದಲ್ಲಿ ಎಲ್ಲರೂ ಕಲ್ತಿದ್ದೀರಿ. ಐ ಹೋಪ್ ಯು ಹ್ಯಾವ್ ಲರ್ನ್ಡ್ ಇಟ್ ಇನ್ ದ ಹಿಸ್ಟ್ರಿ ಕ್ಲಾಸ್. ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತ ಮೊಟ್ಟ ಮೊದಲ ಕಾಯ್ದೆ ಬರುತ್ತೆ. ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ 1773 ಇಂದ 1947 ಇಂಡಿಪೆಂಡೆನ್ಸ್ ಆ್ಯಕ್ಟ್. ಸೊ ಈ ಜರ್ನಿಯನ್ನು ನಾವು ತೆಗೆದುಕೊಂಡ್ರೆ 1773ರಿಂದ 1947ವರೆಗೆ ಇದು ಬ್ರಿಟಿಷರ ಆಡಳಿತದ ಪರಂಪರೆ. ರೈಟ್? ದಿಸ್ ಇಸ್ ದ ಟ್ರೆಡಿಷನ್, ಹೆರಿಟೇಜ್ ಆಫ್ ದ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಇದಕ್ಕೆ ಇಂಗ್ಲೀಷ್ನಲ್ಲಿ ಸ್ಟ್ಯಾಂಡರ್ಡ್ ವರ್ಡು ಲೆಗಸಿ ಅಂತ ಹೇಳ್ತೀವಿ. ಇಫ್ ಯು ಆರ್ ಫ್ರಮ್ ಇಂಗ್ಲೀಷ್ ಮೀಡಿಯಂ ಯು ನೋ ದಿಸ್ ವರ್ಡ್. ಇಂಗ್ಲೀಷ್ ಮಾಧ್ಯಮದವರಿಗೆ ಈ ಶಬ್ದ ಗೊತ್ತಿರಬೇಕು. ಲೆಗಸಿ ಅಂತ ಹೇಳ್ತೀವಿ. ಅಂದರೆ ಅವರು ನಮಗೆ ಬಿಟ್ಟುಕೊಟ್ಟು ಹೋದಂತಹ ಬಳುವಳಿ ಅಥವಾ ಉಡುಗೊರೆ, ಡಿಫರೆಂಟ್ ವರ್ಡ್ಸ್ ಕ್ಯಾನ್ ಬಿ ಯೂಸ್ ದೇರ್. ಪರಂಪರೆ, ರೈಟ್, ವಿಚ್ ವಿ ಹ್ಯಾವ್ ಕ್ಯಾರಿಡ್ ಫಾರ್ವರ್ಡ್. ಅವ್ರು ನಮಗೆ ಬಿಟ್ಟುಕೊಟ್ಟು ಹೋದಂಥ ಬಳುವಳಿಯನ್ನು ನಾವೀಗ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ದರ್ ಇಸ್ ನಥಿಂಗ್ ನ್ಯೂ ಇನ್ ಇಟ್. ಹೊಸದೇನಿಲ್ಲ. ಅವ್ರು ಬಿಟ್ಟಿರೋದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಈ ಪರಂಪರೆ 1773ರಿಂದ 1947 ಕಾಯ್ದೆಗೆ 16 ಕಾಯ್ದೆಗಳನ್ನು, ಶಾಸನಗಳನ್ನು ಕೊಡ್ತೇವೆ. ಬಟ್ ಈಗ ನಿಮಗೆ KPSCಯಲ್ಲಿ ಕೇಳಿದಂಥ ಈ ಪ್ರಶ್ನೆಗೆ ನೀವು ಇಲ್ಲಿಂದ ಬರೋ ಅವಶ್ಯಕತೆ ಇಲ್ಲ. ಇದು ಜಸ್ಟ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗಿಗೆ ಅಂತ ನಾನು ಬರೆದೆ. ನಮ್ಮ ಈ ಕೇಳಿರೋ ಪ್ರಶ್ನೆಗೆ, KS ಮುಖ್ಯ ಪ್ರಶ್ನೆಗೆ, ವಿ ಆರ್ ಡಿಸ್ಕಸಿಂಗ್ ಫ್ರಮ್ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ. KS ಮುಖ್ಯ ನೀವು ರೆಗ್ಯುಲೇಟಿಂಗ್ ಆ್ಯಕ್ಟಿಂದ ಬರೋ ಅವಶ್ಯಕತೆ ಇಲ್ಲ. ಯಾಕೆ? ರೆಗ್ಯುಲೇಟಿಂಗ್ ಆ್ಯಕ್ಟು ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ನಿಯಂತ್ರಣವನ್ನು ಹಾಕಲಿಕ್ಕೆ ಪಾಸ್ ಮಾಡಿದಂಥ ಕಾಯ್ದೆ. ಹಿಸ್ಟ್ರಿ ನಿಮಗೆ ಆಲ್ರೆಡಿ ಗೊತ್ತಿದೆ. ಐ ಡೋಂಟ್ ಗೆಟ್ ಇನ್ ಟು ದಟ್ ಡೀಟೇಲ್. ಇಟ್ ಈಸ್ ಇಂಟೆಂಡೆಡ್ ಟು ರೆಗ್ಯುಲೇಟ್ ದ ಆಕ್ಟಿವಿಟೀಸ್ ಆಫ್ ದ ಈಸ್ಟ್ ಇಂಡಿಯಾ ಕಂಪನಿ, ನಾಟ್ ಸೋ ಮಚ್ ಅಬೌಟ್ ಅಡ್ಮಿನಿಸ್ಟ್ರೇಷನ್. ಆಡಳಿತದ ಬಗ್ಗೆ ಹೆಚ್ಚು ಗಮನವನ್ನು ಈ ಕಾಯ್ದೆ ಕೊಡಲಿಲ್ಲ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ತುಂಬ ಪ್ರಬಲವಾಗಿತ್ತು, ಸಶಕ್ತವಾಗಿತ್ತು, ಆರ್ಥಿಕವಾಗಿ ಸಾಕಷ್ಟು ಲಾಭ ಮಾಡ್ಕೊಳ್ತಾ ಇತ್ತು. ಆಲ್ಮೋಸ್ಟ್ ಹೆಚ್ಚಿನ ಪ್ರದೇಶಗಳನ್ನು ತನ್ನ ವಶಕ್ಕೆ ಭಾರತವನ್ನು ಆಕ್ರಮಣ ಮಾಡಿಕೊಂಡಿತ್ತು. ಸೊ ಈ ಕಾರಣದಿಂದ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ, ಈ ಕಂಪನಿಯನ್ನು ಹೀಗೆ ಅನಿಯಂತ್ರಿತವಾಗಿ ಬಿಟ್ಟರೆ ಬ್ರಿಟಿಷರಿಗೆ ತೊಂದರೆ ಆಗ್ಬೋದು. ಅದಕ್ಕೆ ಗಾದೆ ಮಾತು ಹೇಳ್ತೀವಿ, ಕ್ರೀಚರ್ ಈಟಿಂಗ್ ದ ಕ್ರಿಯೇಟರ್ ಅಂತ ಹೇಳ್ತಾರೆ. ಕ್ರೀಚರ್ ಕ್ರಿಯೇಟಿಂಗ್ ದಿ ಕ್ರಿಯೇಟರ್. ಕ್ರೀಚರ್ ಅಂದರೆ ಈಸ್ಟ್ ಇಂಡಿಯಾ ಕಂಪನಿ. ಇದನ್ನು ಸೃಷ್ಟಿ ಮಾಡಿದ್ದು ಇಂಗ್ಲೆಂಡಿನ ಸರ್ಕಾರ. ಇದನ್ನು ಬೆಳಿಲಿಕ್ಕೆ ಬಿಟ್ಟರೆ ನಮಗೆ ತೊಂದರೆ ಆಗ್ಬೋದು ಅಂತ ಹೇಳಿ ಒಂದು ಅಂಕುಶ ಹಾಕಲಿಕ್ಕೆ, ಕಂಪನಿಯ ಚಟುವಟಿಕೆಯ ಮೇಲೆ ಒಂದು ಅಂಕುಶ ಹಾಕಲಿಕ್ಕೆ ಈ ರೆಗ್ಯುಲೇಟಿಂಗ್ ಆ್ಯಕ್ಟ್ ಬರುತ್ತೆ. ಸೊ ದ ಮೋರ್ ಫೋಕಸ್ ಈಸ್ ಆನ್ ದ ಕಂಪನಿ, ನಾಟ್ ಆನ್ ದಿ ಅಡ್ಮಿನಿಸ್ಟ್ರೇಷನ್. ಬೋರ್ಡ್ ಮೇಲೆ ಇಂಡಿಯಾ ಆ್ಯಕ್ಟ್ 1784 ಇದು ಕೂಡ ಇಟ್ ಇಸ್ ಫೋಕಸಿಂಗ್ ಆನ್ ದ ಕಂಪನಿ ಅಫೇರ್ಸ್. ಇದರ ಅಡಿಯಲ್ಲಿ ಬೋರ್ಡ್ ಆಫ್ ಕಂಟ್ರೋಲ್ ಅಸ್ತಿತ್ವಕ್ಕೆ ಬರುತ್ತೆ, ನಿಯಂತ್ರಕರ ಮಂಡಳಿ ಬರುತ್ತೆ. ಕಂಪನಿಯ ಚಟುವಟಿಕೆಗಳನ್ನು ಕಂಟ್ರೋಲ್ ಮಾಡುವ ಉದ್ದೇಶ ಬಿಟ್ಸ್ ಇಂಡಿಯಾ ಆ್ಯಕ್ಟ್ ಕಾಯ್ದೆ ಅಡಿಯಲ್ಲಿ ಬರುತ್ತೆ. ಮತ್ತು ಡೆಸಿಗ್ನೇಷನ್ ಚೇಂಜ್ ಆಗುತ್ತೆ. ಈ ಕಾಯ್ದೆಯಲ್ಲಿ ಗವರ್ನರ್ ಆಫ್ ಬೆಂಗಾಲ್ ಅಂತ ಇದ್ದಿದ್ದನ್ನು ಬಿಟ್ಸ್ ಇಂಡಿಯಾ ಕಾಯ್ದೆಯ ಅಡಿಯಲ್ಲಿ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಮಾಡ್ತಾರೆ. ಸೊ ಟೈಟಲ್ ಚೇಂಜ್ ಮಾಡ್ತಾರೆ. ಕೆಲವು ಹೊಸ ಪ್ರಾಂತ್ಯಗಳು ಬರ್ತವೆ, ಬಾಂಬೆ, ಅವೆಲ್ಲ ಈ ಹಿಸ್ಟ್ರಿಯಲ್ಲಿ ಓದಿರ್ತೀರಿ. ಸೊ ಈ ಎರಡು ಕಾಯ್ದೆಗಳು ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಗೆ ಹೊರತು ನಮ್ಮ ದೇಶದ ಸಂವಿಧಾನಕ ಬೆಳವಣಿಗೆಗೆ ಅಷ್ಟೊಂದು ರೆಲೆವೆಂಟ್ ಇಲ್ಲ, ಪ್ರಸ್ತುತ ಇಲ್ಲ ಅಂತ ಹೇಳ್ತೀವಿ. ಇದು ಮುಂದೆ ಯು ಹ್ಯಾವ್ ಸೀರೀಸ್ ಆಫ್ ಆ್ಯಕ್ಟ್ಸ್, 1-2 ಅಲ್ಲ, ಸೀರೀಸ್ ಆಫ್ ಆ್ಯಕ್ಟ್ಸ್ ಅಂತ ಹೇಳ್ತೀವಿ.
ಸರಣಿಗಳ ಮಾದರಿಯಲ್ಲಿ ಕಾಯ್ದೆಯ ಮೇಲೆ ಕಾಯ್ದೆಯನ್ನು ಬ್ರಿಟಿಷ್ ಸರ್ಕಾರ ಪಾಸ್ ಮಾಡ್ತಾ ಬರುತ್ತೆ. ಆ್ಯಂಡ್ ಪಾಪ್ಯುಲರ್ಲಿ ದೀಸ್ ಆ್ಯಕ್ಟ್ಸ್ ಆರ್ ನೋನ್ ಆಸ್ ಚಾರ್ಟರ್ ಆ್ಯಕ್ಟ್. ಐ ಹೋಪ್ ಯು ಆರ್ ಅವೇರ್ ಆಫ್ ದೋಸ್ ಥಿಂಗ್ಸ್. ಹಿಸ್ಟ್ರಿಯಲ್ಲಿ ಓದಿರ್ತೀರಿ. ಅವುಗಳನ್ನು ಚಾರ್ಟರ್ ಕಾಯ್ದೆಗಳು ಅಂತ ಕರಿತೀವಿ. ವೈ ಇಟ್ ಈಸ್ ಕಾಲ್ಡ್ ಆಸ್ ಚಾರ್ಟರ್? ಬಿಕಾಸ್ ದ ಫಸ್ಟ್ ಪರ್ಮಿಷನ್ ಗ್ರಾಂಟೆಡ್ ಬೈ ದ ಬ್ರಿಟಿಷ್ ಕ್ವೀನ್ ಫಾರ್ ಈಸ್ಟ್ ಇಂಡಿಯಾ ಕಂಪನಿ ಟು ಸ್ಟಾರ್ಟ್ ಅ ಟ್ರೇಡ್ ಅಂಡ್ ಕಾಮರ್ಸ್ ಇನ್ ಇಂಡಿಯಾ ವಾಸ್ ಕಾಲ್ಡ್ ದ ಚಾರ್ಟರ್. ಅದು ಕ್ರಿಸ್ತ 1600 ಕೊಟ್ಟಿದ್ದು. 1600 ಅಂತ ಹೇಳಿ 1600 AD ಈಸ್ಟ್ ಇಂಡಿಯಾ ಕಂಪನಿಯವರು ಭಾರತಕ್ಕೆ ಬರಬೇಕಾದಾಗ ಅಂದಿನ ಇಂಗ್ಲೆಂಡಿನ ರಾಣಿ 1ನೇ ಎಲಿಜಬೆತ್ ಅವರು ಕೊಟ್ಟಂತ ಮೂಲ ಅನುಮತಿ ಪತ್ರಕ್ಕೆ, ಪರವಾನಗಿ ಪತ್ರಕ್ಕೆ ಚಾರ್ಟರ್ ಅಂತ ಕರೀತಾರೆ. ಅದರ ನೆನಪಿಗಾಗಿ ಈ ಕಾಯ್ದೆಗಳಿಗೆ ಚಾರ್ಟರ್ ಕಾಯ್ದೆ ಅಂತ ಕರೀತಾರೆ. ಸೊ ಸುಮಾರು ಒಂದು 15-20 ಚಾರ್ಟರ್ ಕಾಯ್ದೆಗಳು ಬರ್ತವೆ. ಆ ಎಲ್ಲ ಚಾರ್ಟರ್ ಕಾಯ್ದೆಯನ್ನು ನಾವೀಗ ಈ ಪ್ರಶ್ನೆಗೆ ಬರೆಯೋ ಅವಶ್ಯಕತೆ ಇಲ್ಲ. ಯು ಹ್ಯಾವ್ ಟು ಬಿ ಸೆಲೆಕ್ಟಿವ್. ಅಲ್ಲಿ ನೀವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಎಕ್ಸಾಮ್ ಎರಡೇ ಚಾರ್ಟರ್ ಕಾಯ್ದೆಯನ್ನು ನೀವು ನೋಡಬೇಕು. 1833 1833 ಮತ್ತು 1853 ಚಾರ್ಟರ್ ಕಾಯ್ದೆಗಳೇನಿವೆ, ದೇ ಆರ್ ಇಂಪಾರ್ಟೆಂಟ್ ಫ್ರಮ್ ದ ಎಕ್ಸಾಮಿನೇಷನ್. ಇದಲ್ಲದೆ ಬೇರೆ ಚಾರ್ಟರ್ ಕಾಯ್ದೆಗಳಿವೆ, ಅವು ನಮ್ಮ ಈ ವಿಷಯಕ್ಕೆ ಚರ್ಚೆಗೆ ಪ್ರಸ್ತುತವಿಲ್ಲ ಅಂತ ಹೇಳಿ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಸೊ 1833 ಮತ್ತು 1853 ಚಾರ್ಟರ್ ಕಾಯ್ದೆಗಳು ದೇ ಆರ್ ಗೋಯಿಂಗ್ ಟು ಲೇ ದ ಫೌಂಡೇಶನ್. ಒಂದು ರೀತಿಯ ಬುನಾದಿಯನ್ನು ನಾವು ಹಾಕ್ತಾ ಇವೆ. ವಿಶೇಷವಾಗಿ 1833 ಮಹತ್ವ ಏನು ಅಂತ ನಿಮಗೆ ಗೊತ್ತಿರಬೇಕು. ಮೊದಲ ಬಾರಿಗೆ ಸಿವಿಲ್ ಸರ್ವಿಸ್ ಎಕ್ಸಾಮನ್ನು ನಡೆಸುವುದಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ. ಸಿವಿಲ್ ಸರ್ವಿಸ್ ಎಕ್ಸಾಮ್ ವಾಸ್ ಸ್ಟಾರ್ಟೆಡ್ ಇನ್ ಇಂಡಿಯಾ ಥ್ರೂ ರಿಟನ್ ಟೆಸ್ಟ್. ಕಾಂಪಿಟೇಟಿವ್ ಎಕ್ಸಾಮ್ ಅನ್ನೋ ಕಾನ್ಸೆಪ್ಟು ಭಾರತದಲ್ಲಿ ಜಾರಿಗೆ ಬಂದಿದ್ದು 1833 ಚಾರ್ಟರ್ ಕಾಯ್ದೆ ಅಡಿಯಲ್ಲಿ. ಬಹುಶಃ ಆ ಸಮಯದಲ್ಲಿ ದೇಶವನ್ನು ಯಾರು ಆಳ್ತಿದ್ರು ಅಂತ, ಇಫ್ ಯು ಆರ್ ಗುಡ್ ಇನ್ ಹಿಸ್ಟ್ರಿ ಯು ಕ್ಯಾನ್ ಆನ್ಸರ್. ಆ ಸಮಯದಲ್ಲಿ ನಮ್ಮ ದೇಶದಲ್ಲಿ ಯಾರು ಆಳ್ತಾ ಇದ್ರು ಅಂದರೆ ಲಾರ್ಡ್ ವಿಲಿಯಂ ಬೆಂಟಿಂಗ್. ಓಕೆ, ಸೊ ಲಾರ್ಡ್ ಬೆಂಟಿಂಗ್ ಗವರ್ನರ್ ಜನರಲ್ ಆಗಿದ್ರು. ಅವರ ಕಾಲದಲ್ಲಿ ಈ ಚಾರ್ಟರ್ ಕಾಯ್ದೆ ಜಾರಿಗೆ ಬರುತ್ತೆ. ನಾಗರಿಕ ಸೇವಾ ಪರೀಕ್ಷೆಯನ್ನು ಭಾರತದಲ್ಲಿ ಮೊದಲ ಬಾರಿಗೆ ನಡೆಸಲಾಗುತ್ತೆ. ಫಸ್ಟ್ ಟೈಮ್ ಇಟ್ ವಾಸ್ ಹೆಲ್ಡ್ ಇನ್ ಇಂಡಿಯಾ ಆ್ಯಂಡ್ ಇಂಡಿಯನ್ಸ್ ವೇರ್ ಅಲೌಡ್ ಟು ಸಿಟ್ ಫಾರ್ ದ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಥ್ರೂ ಎ ಕಾಂಪಿಟೇಟಿವ್ ಎಕ್ಸಾಮ್. ಸೊ ಈಗ ನೀವು ಅಲ್ಲೊಂದು ಪ್ರಶ್ನೆಯನ್ನು ಕೇಳ್ಬೋದು, ಸರ್ ಇದಕ್ಕೂ ನಮ್ಮ ಟಾಪಿಕ್ಗೆ ಏನು ಲಿಂಕ್ ಇದೆ ಅಂತಂದರೆ, ಯಾವುದನ್ನು ನೀವೀಗ IAS ಎಕ್ಸಾಮ್ ಅಂತ ಕರಿತಾ ಇದ್ದೀರಿ, ಯಾವುದನ್ನು UPSC ಎಕ್ಸಾಮ್ ಅಂತ ಕರಿತಾ ಇದ್ದೀರಿ, ಯಾವ ನಿಮ್ಮ ಆರ್ಟಿಕಲ್ 315 ಅಡಿಯಲ್ಲಿ ಕೇಂದ್ರ ಲೋಕ ಸೇವಾ ಆಯೋಗ ಪರೀಕ್ಷೆಗಳನ್ನ ನಡೆಸ್ತಾ ಇದ್ದೀರಿ, ಅದರ ಉಗಮ ಎಲ್ಲಿ ಆಯಿತು ಅಂದರೆ 1833. ಸೊ ಅವಾಗ ಈ ಟೈಟ್ಲಿ ಕನೆಕ್ಟ್ ಮಾಡ್ಕೊಳ್ಳಿ. ಸಂವಿಧಾನದ ಬೆಳವಣಿಗೆಗೂ ಬ್ರಿಟಿಷರ ಆಡಳಿತದ ಪರಂಪರೆಗೂ ಏನಿದೆ, ನಾವೇನಾಗಿದ್ದೇವೆ, ಋಣಿಯಾಗಿದ್ದೇವೆ. ದಿಸ್ ಇಸ್ ದ ಟೈಟಲ್. ನಾವು ವಿ ಆರ್ ಇಂಡೆಟೆಡ್ ಟು ದ ಲೆಗಸಿ ಆಫ್ ಬ್ರಿಟಿಷ್. ಬ್ರಿಟಿಷರ ಪರಂಪರೆಗೆ ನಾವು ಆಭಾರಿಯಾಗಿದ್ದೇವೆ. ಅವ್ರನ್ನ ಬಿಟ್ಟು ನಾವೇನು ಮಾತಾಡ್ಲಿಕ್ಕೆ ಬರಲ್ಲ. ಅಂದರೆ ಅವ್ರು ನಮಗೆ ಕೊಟ್ಟಿರುವಂತಹ ಒಳ್ಳೆಯ ಅಂಶಗಳ ಬಗ್ಗೆ. ಕ್ರಿಟಿಸಿಸಮ್ ಬೇರೆ. ಬ್ರಿಟಿಷರು ನಮ್ಮ ದೇಶವನ್ನು ಕೊಟ್ಟಿದ್ರು, ನಮ್ಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಅಡ್ಗಾಲು ಹಾಕಿದ್ರು, ಜನರನ್ನು ನೇಣುಗಂಬಕ್ಕೆ ಹಾಕಿದ್ರು. ದಟ್ ಬಿಕ್ ಇಸ್ ಡಿಫರೆಂಟ್. ಅದು ಬ್ರಿಟಿಷರ ದೌರ್ಜನ್ಯ, ದಬ್ಬಾಳಿಕೆ, ಅದು ಇಟ್ಸ್ ಎ ಟೋಟಲ್ ಇಶ್ಯೂ, ಡಿಫ್ರೆಂಟ್ ಇಶ್ಯೂ ಡಿಸ್ಕಷನ್. ಆದರೆ ಇಲ್ಲಿ ಪ್ರಶ್ನೆ ಕೇಳಿರೋದು ನಮ್ಮ ದೇಶದ ಸಂವಿಧಾನದ ಬೆಳವಣಿಗೆಗೆ ಬ್ರಿಟಿಷರ ಬಳವಳಿ ಏನು ಟಾಪಿಕ್ ಇರೋದ್ರಿಂದ ಇದರ ಮೇಲೆ ಅಷ್ಟೇ ಫೋಕಸ್ ಮಾಡಬೇಕು. ಯು ನೀಡ್ ನಾಟ್ ಕ್ರಿಟಿಸೈಸ್ ದ ಬ್ರಿಟಿಷರ್ಸ್ ಹಿಯರ್. ಇಲ್ಲಿ ಭಾಳ ವಿದ್ಯಾರ್ಥಿಗಳು ಏನು ತಪ್ಪು ಮಾಡ್ತಾರೆ, ಕಾಯ್ದೆಯನ್ನು ಕ್ರಿಟಿಸೈಸ್ ಮಾಡ್ಲಿಕ್ಕೆ ಹೋಗ್ತಾರೆ. ಇಲ್ಲೇ ನೀವು ಮಾರ್ಕ್ಸನ್ನು ಕಳ್ಕೊಳ್ಳೋದು ಎಕ್ಸಾಮ್ನಲ್ಲಿ. ಈ ಥರ ಪ್ರಶ್ನೆ ಬಂದಾಗ ಇಟ್ ಈಸ್ ಎ ಪಾಸಿಟಿವ್ ಇಮೇಜ್ ಆಫ್ ದ ಬ್ರಿಟಿಷ್. ಪಾಸಿಟಿವ್ ಇಮೇಜ್. ಈಗ ಪ್ರಶ್ನೆಯಲ್ಲಿ ಅವ್ರು ಕೇಳಿರೋದು ಬ್ರಿಟಿಷರಿಂದ ನಮಗೆ ಬಂದಂಥ ಉತ್ತಮ ಅಂಶಗಳೇನು, ಸಕಾರಾತ್ಮಕ ಅಂಶಗಳೇನು ಅಂತ ಕೇಳಿದಾಗ ನೀವಲ್ಲಿ ಕ್ರಿಟಿಸೈಸ್ ಮಾಡಬಾರ್ದು. ನೆಗೆಟಿವ್ ಆಗಿ ಬರೆದ್ರೆ ನಿಮಗೆ ಮಾರ್ಕ್ಸ್ ಕಟ್ ಆಗುತ್ತೆ ಖಂಡಿತವಾಗಿ. ಬಿಕಾಸ್ ವಿ ಆರ್ ಟಾಕಿಂಗ್ ಅಬೌಟ್ ದ ಲೆಗಸಿ ಆಫ್ ದ ಬ್ರಿಟಿಷ್. ಅವರಿಂದ ನಾವು ಎಷ್ಟು ಪಡ್ಕೊಂಡಿದ್ದೇವೆ, ಎಷ್ಟು ಬಳವಳಿ ಅವರಿಂದ ನಮಗೆ ಬಂದಿದೆ, ಅದನ್ನು ನಾವು ಈಗ ಹೇಗೆ ಮುಂದುವರಿಸ್ಕೊಂಡು ಹೊರಟಿದ್ದೇವೆ ಅನ್ನೋದಕ್ಕೆ ಅಲ್ಲಿ ಗಮನಿಸಬೇಕು. ಸೊ ಹಾಗಾಗಿ ಈಗ ಅಲ್ಲಿ ನೀವು ಡೈರೆಕ್ಟ್ ಲಿಂಕ್ ಮಾಡಿ ಹೇಳಿದೆ, ಸಿವಿಲ್ ಸರ್ವಿಸ್ ಎಕ್ಸಾಮ್ ಏನು 1833 ಸ್ಟಾರ್ಟ್ ಆಯಿತು,
ಅದು ಇವತ್ತು ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ 315 323ವರೆಗೆ ನಿಮಗೆಲ್ಲ ಸಂವಿಧಾನ ಆರ್ಟಿಕಲ್ ಗೊತ್ತಿದೆ ಅಂದ್ಕೊಳ್ತೀನಿ. ಆರ್ಟಿಕಲ್ 315 to 323 UPSC ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಅವೆಲ್ಲ ವಿವರಗಳು ಬರ್ತವೆ. ಸೊ ಇದಕ್ಕೆ ನಮಗೆ ಸ್ಟಾರ್ಟ್ ಆಗೋದು ಈ ಕಾಯ್ದೆಯ ಅಡಿಯಲ್ಲಿ. ಇದು ಒಂದು ಪಾಯಿಂಟ್. ಇನ್ನೊಂದು, ಇದೇ ಕಾಯ್ದೆಯ ಅಡಿಯಲ್ಲಿ ಡೆಸಿಗ್ನೇಷನ್ ಚೇಂಜ್ ಆಗುತ್ತೆ. ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಏನು ಅಲ್ಲಿವರೆಗೆ ಕರಿತಾ ಇದ್ರು, ಅಂದರೆ ಬಿಟ್ಸ್ ಇಂಡಿಯಾ ಆ್ಯಕ್ಟ್ ಅಡಿಯಲ್ಲಿ ಏನಿತ್ತು, ಈ ಟೈಟಲ್ ಚೇಂಜ್ ಆಗಿ 33ರ ಚಾರ್ಟರ್ ಕಾಯ್ದೆ ಅಡಿಯಲ್ಲಿ ಹಿ ಬಿಕೇಮ್ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಈ ಬದಲಾವಣೆಯನ್ನು ಗಮನಿಸಬೇಕು. ಅಂದರೆ ಅರ್ಲಿಯರ್ ಹಿ ವಾಸ್ ಕಾಲ್ಡ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆ್ಯಂಡ್ ನೌ ದ ಟೈಟಲ್ ಈಸ್ ಚೇಂಜ್. ಆ ಪದನಾಮೆ ಅಥವಾ ಶಿರೋನಾಮೆ ಬದಲಾಗುತ್ತೆ. ಇನ್ನು ಮುಂದೆ ಅವರನ್ನು ಭಾರತದ ಗವರ್ನರ್ ಜನರಲ್ ಅಂತ ಕರೆದ್ರು. ಆ್ಯಂಡ್ ವಿಲಿಯಂ ಬೆಂಟಿಂಗ್ ಬಿಕೇಮ್ ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಬ್ರಿಟಿಷ್ ಇಂಡಿಯಾ. ಇಲ್ಲಿ ಬ್ರಿಟಿಷ್ ಇಂಡಿಯಾ ಅಂತ ಯಾಕೆ ಒತ್ತಿ ಹೇಳಿದೆ, ಇಲ್ಲಿ ನಿಮಗೆ ಬಹುಶಃ ಅವ್ರಿಗೆ ಗೊತ್ತಾಯಿತು. ಹಿಸ್ಟ್ರಿಯನ್ನು ಯಾರು ಕರೆಕ್ಟಾಗಿ ಓದಿರ್ತೀರಿ ಅವ್ರು ಆನ್ಸರ್ ಮಾಡ್ತಾರೆ. ಸ್ವಾತಂತ್ರ್ಯ ಮುಗಿದ ಮೇಲೂ ಕೂಡ ಒಬ್ಬ ಗವರ್ನರ್ ಜನರಲ್ ಬಂದರು, ನಿಮಗೆಲ್ಲ. ಐ ಹೋಪ್ ಯು ನೋ ಅಬೌಟ್ ಹಿಮ್. ಚಕ್ರವರ್ತಿ ರಾಜಗೋಪಾಲಾಚಾರ್. 47ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ಮೌಂಟ್ ಬ್ಯಾಟನ್ ಅವರು ಹೊರಟು ಹೋದ್ಮೇಲೆ 1950ವರೆಗೆ ಈ ದೇಶದಲ್ಲಿ ಒಬ್ಬ ಗವರ್ನರ್ ಜನರಲ್ ಇದ್ರು. ಅವರನ್ನು ಚಕ್ರವರ್ತಿ ರಾಜಾಜಿ ಅಂತ ಅವ್ರನ್ನ ಕರಿತೀವಿ. ಹಿ ವಾಸ್ ಆಲ್ಸೋ ಕಾಲ್ಡ್ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಬಟ್ ಡಿಫ್ರೆನ್ಸ್ ಏನು, ಹಿ ಈಸ್ ಗವರ್ನರ್ ಜನರಲ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ಸ್ವತಂತ್ರ ಭಾರತದ ಗವರ್ನರ್ ಜನರಲ್ CR, ಚಕ್ರವರ್ತಿ ರಾಜಗೋಪಾಲಾಚಾರ್, CR ಅಂತ ಪಾಪ್ಯುಲರ್ ಆಗಿ ಹೇಳ್ತೀವಿ. ಆದರೆ ಬೆಂಟಿಂಕ್ ಏನು ಅಂದರೆ ಹಿ ಈಸ್ ಗವರ್ನರ್ ಜನರಲ್ ಆಫ್ ಬ್ರಿಟಿಷ್ ಇಂಡಿಯಾ. ಅದಕ್ಕೆ ನಾನು ಬ್ರಿಟಿಷ್ ಅನ್ನೋ ಪದವನ್ನು ಉದ್ದವಾಗಿ ಬಳಸಿದೆ. ಆ ಪದಗಳ ಕಡೆ ಗಮನ ಇರಬೇಕು. ಬ್ರಿಟಿಷ್ ಇಂಡಿಯಾಕ್ಕೆ ಅವರು ಗವರ್ನರ್ ಜನರಲ್ ಆಗಿ ಅಧಿಕಾರ ವಹಿಸ್ಕೊಂಡ್ರು. ಸೊ ಹಿ ಈಸ್ ದ ಫಸ್ಟ್ ಗವರ್ನರ್ ಜನರಲ್. ಅದಕ್ಕೂ ಮುಂಚೆ ಇದ್ದವರು, ಆಡಳಿತದಲ್ಲಿದ್ದವರನ್ನು ನಾವು ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಕರಿತೇವೆ. ಅಲ್ಲಿ ಯಾರು ಬರ್ತಾರೆ, ವಾರ್ನ್ ಹೇಸ್ಟಿಂಗ್ಸ್ ಬರ್ತಾರೆ, ಕಾರ್ನ್ ವಾಲಿಸ್ ಬರ್ತಾರೆ. ಲಾರ್ಡ್ ಕಾರ್ನ್ ವಾಲಿಸ್, ವಾರ್ನ್ ಹೇಸ್ಟಿಂಗ್ಸ್ ಅವರೆಲ್ಲ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಲ್ಲ. ಇಟ್ ವಾಸ್ ಬೆಂಟಿಂಗ್ ಹೂ ಬಿಕೇಮ್ ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಸೊ ಟೈಟಲ್ ಏನಾಗುತ್ತೆ, ಅಲ್ಲಿ ಚೇಂಜ್ ಆಗುತ್ತೆ. ಇದೇ ಟೈಟಲನ್ನು ನಾವು 47ರ ನಂತರ ಮತ್ತೆ ಅದನ್ನು ತೆಗೆದುಕೊಳ್ತೀವಿ. ಸೇಮ್ ಟೈಟಲ್ ವಾಸ್ ಕಾಪಿಡ್ ಬೈ ಅವರ್ ಫೋರ್ ಫಾದರ್ಸ್ ಇನ್ 1947 ಟಿಲ್ ವಾಟ್ ಟೈಮ್, ಟಿಲ್ 1950. 1950 ಬರೋ ತನಕನೂ ನಾವು ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತಲೇ ರಾಜಾಜಿಯವರನ್ನು ಕರೀತಾ ಇದ್ವಿ. 1950ರಲ್ಲಿ ಏನಾಗುತ್ತೆ, ಅಂಬೇಡ್ಕರ್ ಅವರಂಥ ಹೊಸ ಸಂವಿಧಾನ ಜಾರಿಗೆ ಬರುತ್ತೆ, ನ್ಯೂ ಕಾನ್ಸ್ಟಿಟ್ಯೂಷನ್ ಎನ್ಫೋರ್ಸ್ಮೆಂಟ್ ಆಗುತ್ತೆ. ಆವಾಗ ಈ ಟೈಟಲ್ ಹೊರಟು ಹೋಗುತ್ತೆ. ಅದರ ಜಾಗದಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಬರುತ್ತೆ. ರೈಟ್, ಭಾರತದ ರಾಷ್ಟ್ರಪತಿ ಅಂತ ಹೇಳ್ತೀವಿ. ಸೊ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅನ್ನೋ ಹೊರಟು ಹೋಗುತ್ತೆ. ಇಟ್ ಈಸ್ ರಿಪ್ಲೇಸ್ಡ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಅಲ್ಲಿಂದ ನಾವು ರಾಷ್ಟ್ರಪತಿ ಅನ್ನೋ ಪದವನ್ನು ಜನವರಿ 26, 1950 ಬಳಸ್ತಾ ಬಂದ್ವಿ. ಅಂದರೆ ಈವನ್ ಟೈಟಲ್ಗಳಲ್ಲೂ ಕೂಡ ವಿ ಹ್ಯಾವ್ ಲಿಂಕ್ಸ್ ಟು ದ ಬ್ರಿಟಿಷರ್ಸ್. ಬ್ರಿಟಿಷರ ಆಡಳಿತಕ್ಕೆ ಆ ಲಿಂಕ್ ಇಟ್ಕೊಂಡೇ ನಮ್ಮ ಆಡಳಿತ ವ್ಯವಸ್ಥೆ ಹೋಗ್ತಾ ಇದೆ ಅನ್ನೋದಕ್ಕೆ ದಿಸ್ ಇಸ್ ಅದರ್ ಪ್ರೂಫ್. ಇದೊಂದು ಇನ್ನೊಂದು ಚಿಕ್ಕ ಉದಾಹರಣೆ. ಇನ್ನು 1953ರ ಚಾರ್ಟರ್ ಕಾಯ್ದೆ ಯಾಕೆ ನಮಗೆ ಇಂಪಾರ್ಟೆಂಟ್ ಅಂದರೆ ಇಟ್ ಗೇವ್ ದ ಅಶ್ಯೂರೆನ್ಸ್ ಆಫ್ ಅಸೋಸಿಯೇಷನ್ ಆಫ್ ಇಂಡಿಯನ್ಸ್. ಭಾರತೀಯರನ್ನ ಆಡಳಿತದಲ್ಲಿ ಸೇರಿಸಿಕೊಳ್ಳುವುದಕ್ಕೆ ನಾವು ಕ್ರಮವನ್ನು ಕೈಗೊಳ್ಳುತ್ತೇವೆ ಅಂತ ಒಂದು ಭರವಸೆ ಜಾರಿಗೆ ತಂದು ಇಟ್ ಇಸ್ ಗಿವನ್ ಫಾರ್ ಇಂಡಿಯನ್ಸ್. ಅಸೋಸಿಯೇಷನ್ ಆಫ್ ಇಂಡಿಯನ್ಸ್ ಇನ್ ದ ಪ್ರಾಸೆಸ್ ಆಫ್ ಅಡ್ಮಿನಿಸ್ಟ್ರೇಷನ್. ಆಡಳಿತದ ಪ್ರಕ್ರಿಯೆಯಲ್ಲಿ ಭಾರತೀಯರನ್ನು ಸೇರ್ಪಡೆ ಮಾಡಿಕೊಳ್ಳುವಂಥ ಒಂದು ಭರವಸೆಯನ್ನು, ಘೋಷಣೆಯನ್ನು ಬ್ರಿಟಿಷ್ ಸರ್ಕಾರ 1853ರಲ್ಲಿ ಮಾಡುತ್ತೆ. ಆ ಸಮಯದಲ್ಲಿ ರೂಲಿಂಗ್ ಇಂಡಿಯಾ ಇನ್ 1853. ಲಾರ್ಡ್ ಡಾಲ್ಹೌಸಿ, ನಿಮಗೆ ಇತಿಹಾಸ ಚೆನ್ನಾಗಿ ಗೊತ್ತಿರಬೇಕು, ಯಾಕೆಂದರೆ ಫಸ್ಟ್ ಚಾಪ್ಟರ್ ಹಿಸ್ಟ್ರಿ ಮತ್ತು ಕಾನ್ಸ್ಟಿಟ್ಯೂಷನ್ ಅವೆರಡೂ ಒಟ್ಟಿಗೆ ಹೋಗ್ತವೆ. ಎವಲ್ಯೂಷನ್ ಅಂತ ಬಂದಾಗ ಕಾನ್ಸ್ಟಿಟ್ಯೂಷನಲ್ಲಿ ಫಸ್ಟ್ ಚಾಪ್ಟ್ರು, ಇತಿಹಾಸದಲ್ಲಿ ಬರೋ ಚಾಪ್ಟರ್ಗಳಿಗೆ ಡೈರೆಕ್ಟ್ ಲಿಂಕ್ ಇದೆ. ನೀವಲ್ಲಿ ಹಿಸ್ಟ್ರಿ ಮರ್ತು ಬಿಟ್ರಿ ಅಂದರೆ ಈ ಪಾಯಿಂಟ್ಸ್ ನಿಮಗೆ ಅರ್ಥ ಆಗಲ್ಲ. ಓಕೆ, ಸೊ 1853ಯಲ್ಲಿ ಲಾರ್ಡ್ ಡಾಲ್ಹೌಸಿ ಭಾರತದ ಗವರ್ನರ್ ಜನರಲ್ ಆಗಿದ್ದರು. ಅವರ ಕಾಲದಲ್ಲಿ ಬಂದಂಥ ಚಾರ್ಟರ್ ಕಾಯ್ದೆ
ಭಾರತೀಯರನ್ನ ಆಡಳಿತದಲ್ಲಿ ಸೇರಿಸಿಕೊಳ್ಳುವುದಕ್ಕೆ ನಾವು ಕ್ರಮವನ್ನು ಕೈಗೊಳ್ತೇವೆ ಅಂತ ಒಂದು ಘೋಷಣೆ ಮಾಡಿದ್ರು. ಇಟ್ ವಾಸ್ ಓನ್ಲಿ ಎ ಡಿಕ್ಲರೇಷನ್, ಅಲ್ಲೇ ನೆಟ್ ಆಕ್ಷನ್ಸ್ ಏನು ಅವರು ತೆಗೆದುಕೊಳ್ಳಿಲ್ಲ. ಅಲ್ಲಿಂದ ಮುಂದೆ 1853 ಆದಮೇಲೆ ಏನಾಗುತ್ತೆ, ಒಂದು ಬ್ರೇಕ್ ಈವನ್ ಪಾಯಿಂಟ್ ಅಂತ ಹೇಳ್ತೀವಿ, ಅದು ನಿಮಗೆಲ್ಲ ಗೊತ್ತಿದೆ. ಆ ಬ್ರೇಕ್ ಈವನ್ ಪಾಯಿಂಟ್ ಏನು, 1857ರ ದಂಗೆ, ಸಿಪಾಯಿ ದಂಗೆ ಅಂತ ನೀವು ಹಿಸ್ಟ್ರಿಯಲ್ಲಿ ಓದಿದಿರಿ. ಸಿಪಾಯಿ ಮ್ಯೂಟಿನಿ ಅಂತ ಅದನ್ನು ಇಂಗ್ಲೀಷ್ನಲ್ಲಿ ಕರಿತೀವಿ. ಸೊ ಈ ಸಿಪಾಯಿ ಮ್ಯೂಟಿನಿ ಏನಿದೆಯಲ್ಲ, ದಟ್ ಮೇಕ್ಸ್ ಎ ಬಿಗ್ ಡಿಫ್ರೆನ್ಸ್ ಬಿಟ್ವೀನ್ ದ ಈಸ್ಟ್ ಇಂಡಿಯಾ ಕಂಪನಿ ಇಂಡಿಯಾ ಆ್ಯಂಡ್ ದ ಬ್ರಿಟಿಷ್ ಇಂಡಿಯಾ. ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಗೂ ಬ್ರಿಟಿಷರ ಆಳ್ವಿಕೆಗೂ ಒಂದು ತಡೆಗೋಡೆಯಾಗಿ ಅಥವಾ ಒಂದು ಬ್ಯಾರಿಯರ್ ಆಗಿ ನಿರ್ಮಾಣ ಆಗುತ್ತೆ. ಸೊ ಇಲ್ಲಿಂದ ಮುಂದೆ ಸಿಪಾಯಿ ದಂಗೆಯ ನಂತರದಿಂದ ಇಲ್ಲೂ ಕೂಡ ಸೀರೀಸ್ ಆಫ್ ಲಾಸ್ ಆರ್ ಗೋಯಿಂಗ್ ಟು ಕಮ್. ಅನೇಕ ಶಾಸನಗಳನ್ನು ಬ್ರಿಟಿಷರು ಪಾಸ್ ಮಾಡ್ತಾ ಹೋಗ್ತಾರೆ. ಒಂದೊಂದು ಕಾಯ್ದೆಯಲ್ಲೂ ಕೂಡ ಭಾರತೀಯರಿಗೆ ಒಂದಷ್ಟು ಸ್ವಾಯತ್ತತೆಯನ್ನು, ಒಂದಷ್ಟು ಪ್ರಾತಿನಿಧ್ಯವನ್ನು, ಒಂದಷ್ಟು ಅಧಿಕಾರಗಳನ್ನು ಭಾರತೀಯರಿಗೆ ಇಲ್ಲಿ ಕೊಡ್ತಾ ಹೋಗ್ತಾರೆ. ನಾನು ಜಸ್ಟ್ ಆ ಕಾಯ್ದೆಯ ಇಲ್ಲಿ ಬರೆದಿರ್ತೀನಿ. ದ ಫಸ್ಟ್ ಇಂಪಾರ್ಟೆಂಟ್ ಆ್ಯಕ್ಟ್ ಈಸ್ 1861 ಕೌನ್ಸಿಲ್ ಆ್ಯಕ್ಟ್. ಮೊಟ್ಟ ಮೊದಲನೇದು ಅಂದರೆ 1861ರ ಇಂಡಿಯಾ ಕೌನ್ಸಿಲ್ ಆ್ಯಕ್ಟ್, ಭಾರತೀಯ ಕೌನ್ಸಿಲ್ ಕಾಯ್ದೆ ಅಂತ ಕರೀತಾರೆ. ಅದಾದಮೇಲೆ ಬರುವಂಥದ್ದು 1892 ಕೌನ್ಸಿಲ್ ಆ್ಯಕ್ಟ್, 1892ರ ಕೌನ್ಸಿಲ್ ಕಾಯ್ದೆ. ಅದಾದಮೇಲೆ ಬರುವಂಥದ್ದು 1909, ಅದನ್ನು ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಅಂತ ಕರೀತಾರೆ. ಮಿಂಟೋ ಮಾರ್ಲೆ ರಿಫಾರ್ಮ್ಸ್, ಮಿಂಟೋ ಮಾರ್ಲೆ ಸುಧಾರಣೆಗಳು 1909. ದೆನ್ ಯು ಹ್ಯಾವ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಅಂತ ಬರುತ್ತೆ. ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಆಫ್ 1919, 1919ರ ಭಾರತ ಸರ್ಕಾರದ ಕಾಯ್ದೆ. ದೆನ್ ಅದೇ ಟೈಟಲ್ನಲ್ಲಿ ಇನ್ನೊಂದು ಕಾಯ್ದೆ ಬರುತ್ತೆ 1935, 1935ರ ಭಾರತ ಸರ್ಕಾರದ ಕಾಯ್ದೆ ಅಂತ ಹೇಳಿ. ಸೊ ಇವು 5 ಪಾಯಿಂಟ್ಸನ್ನು ಯಾಕೆ ಬೋರ್ಡ್ ಮೇಲೆ ಬರದೆ ಅಂದರೆ, ದೀಸ್ ಆರ್ ದ ಫೌಂಡೇಶನ್ ಫಾರ್ ಅವರ್ ಕಾನ್ಸ್ಟಿಟ್ಯೂಷನ್. ನಮ್ಮ ದೇಶದ ಸಂವಿಧಾನಿಕ ಬೆಳವಣಿಗೆಗೆ ಭದ್ರ ಬುನಾದಿಯನ್ನು ಹಾಕಿದಂಥ ಕಾಯ್ದೆಗಳು ಅಂದರೆ ಒಂದು ಭಾರತದ ಕೌನ್ಸಿಲ್ ಕಾಯ್ದೆ 61 ಮತ್ತು 92ನೇ ಇಸ್ವಿಯಲ್ಲಿ ಪಾಸಾಗಿದ್ದು, 1909ರ ಮಿಂಟೋ ಮಾರ್ಲೆ ರಿಫಾರ್ಮ್ಸ್, ಆಲ್ಸೋ ಕಾಲ್ಡ್ ಆಸ್ ಕೌನ್ಸಿಲ್ ಆ್ಯಕ್ಟ್, ಇದಕ್ಕೂ ಕೂಡ ಕೌನ್ಸಿಲ್ ಕಾಯ್ದೆ ಅಂತ ಕರೀತಾರೆ. ಇನ್ನು 2 ಕಾಯ್ದೆ ಏನಿದೆ ಅದಕ್ಕೆ ಮಾತ್ರ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಅಂತ ಕರೀತಾರೆ. ಅಲ್ಲಿ ಟೈಟಲ್ ಚೇಂಜ್ ಆಗುತ್ತೆ. ಬಹುಶಃ ನಿಮಗೆ, ಇಫ್ ಯು ಆರ್ ಗುಡ್ ಇನ್ ಹಿಸ್ಟ್ರಿ, ಯು ವಿಲ್ ಅಂಡರ್ಸ್ಟ್ಯಾಂಡ್ ವೈ ದೇ ವೇರ್ ಕಾಲ್ಡ್ ಕೌನ್ಸಿಲ್ ಆ್ಯಕ್ಟ್. ಈ 3 ಕಾಯ್ದೆಗಳನ್ನು ಕೌನ್ಸಿಲ್ ಕಾಯ್ದೆ ಅಂತ ಯಾಕೆ ಕರೆದ್ರು? ಅದಕ್ಕೇನಾದ್ರೂ ಒಂದು ರೀಸನ್ ಇರಬೇಕಲ್ಲ. ದಟ್ ಶುಡ್ ಬಿ ಸಮ್ ರೀಸನ್, ಲಾಜಿಕ್ ಬಿಹೈಂಡ್ ಇಟ್. ಸೊ ಇದನ್ನು ಕೌನ್ಸಿಲ್ ಕಾಯ್ದೆ ಅಂತ ಯಾಕೆ ಕರೆದ್ರು ಅಂದರೆ, ಸಿಪಾಯಿ ದಂಗೆ ಮುಗಿದ ನಂತರ, ಸಿಪಾಯಿ ದಂಗೆಯನ್ನು ಬ್ರಿಟಿಷರು ಹತ್ತಿಕ್ಕಿದ ನಂತರ ಇಂಗ್ಲೆಂಡ್ನಲ್ಲಿ ಏನಾಗುತ್ತೆ, ಇಂಡಿಯಾ ಕೌನ್ಸಿಲ್ ಅಂತ ಒಂದು ಮಂಡಳಿ ರಚನೆಯಾಗುತ್ತೆ. ಇದೆಲ್ಲ ನೀವು ಹಿಸ್ಟ್ರಿಯಲ್ಲಿ ಓದಿರ್ತೀರಿ. ಹೋಪ್ ಯು ಆರ್ ರಿಮೆಂಬರಿಂಗ್ ದ ಹಿಸ್ಟಾರಿಕಲ್ ಪಾಯಿಂಟ್ಸ್. ಇಂಡಿಯಾ ಕೌನ್ಸಿಲ್ ಅನ್ನುವಂಥ ಒಂದು ಸಭೆಯನ್ನು, ಒಂದು ಮಂಡಳಿಯನ್ನು ಬ್ರಿಟಿಷರು ಇಂಗ್ಲೆಂಡ್ನಲ್ಲಿ ಆರಂಭಿಸ್ತಾರೆ ವಿತ್ 15 ಮೆಂಬರ್ಸ್. 15 ಜನ ಸದಸ್ಯರು ಈ ಇಂಡಿಯಾ ಕೌನ್ಸಿಲ್ನಲ್ಲಿರ್ತಾರೆ. ಆ್ಯಂಡ್ ಇಟ್ ವಾಸ್ ಹೆಡೆಡ್ ಬೈ ಸೆಕ್ರೆಟರಿ ಆಫ್ ಸ್ಟೇಟ್, SOS ಅಂತ ಕರಿತೀವಿ, ರಾಜ್ಯ ಕಾರ್ಯದರ್ಶಿ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ, ಭಾರತದ ವ್ಯವಹಾರಗಳನ್ನು ನೋಡಿಕೊಳ್ಳುವ ರಾಜ್ಯ ಕಾರ್ಯದರ್ಶಿ ಅಂತ ಇವರು ಚೇರ್ಮನ್ ಆಗಿರ್ತಾರೆ. ಇವರ ಅಡಿಯಲ್ಲಿ 15 ಜನ ಮೆಂಬರ್ಸ್ ಇರ್ತಾರೆ. ಇವ್ರನ್ನ ಇಂಡಿಯಾ ಕೌನ್ಸಿಲ್ ಅಂತ ಕರೀತಾರೆ. ಆ್ಯಂಡ್ ದಿಸ್ ಕೌನ್ಸಿಲ್ ವಾಸ್ ಸಪೋಸ್ ಟು ಮೇಕ್ ಲಾ ಫಾರ್ ಇಂಡಿಯಾ. ಭಾರತೀಯರಿಗೆ ಕಾಯ್ದೆ ಮಾಡುವಂಥ ಜವಾಬ್ದಾರಿಯನ್ನು ಈ ಮಂಡಳಿಗೆ ವಹಿಸಿಕೊಟ್ಟಿದ್ದರಿಂದ 1858ರಿಂದ ಏನು ಕಾಯ್ದೆಗಳು ಈ ದೇಶದಲ್ಲಿ ಬರ್ತವೆ, ಆ ಕಾಯ್ದೆಗಳನ್ನು ಕೌನ್ಸಿಲ್ ಕಾಯ್ದೆ ಅಂತ ಕರೀತಾರೆ. ಇದು ಬಹಳ ಸ್ಟೂಡೆಂಟ್ಸ್ಗೆ ಗೊತ್ತಿರಲ್ಲ, ಯಾಕೆ ಅದನ್ನು ಕೌನ್ಸಿಲ್ ಕಾಯ್ದೆ ಅಂತ. ಸುಮ್ಮನೆ ಕೌನ್ಸಿಲ್ ಅಂತ ಹೇಳ್ತಾರೆ, ನಾವು ಹೇಳ್ಬಿಡ್ತೀವಿ. ಬಟ್ ವೈ ಇಟ್ ಈಸ್ ಕಾಲ್ಡ್ ಸೋ, ಅದನ್ನ ಯಾಕೆ ಹಾಕರಿದ್ರು ಅನ್ನೋದಕ್ಕೆ ದಿಸ್ ಇಸ್ ದ ಎಕ್ಸ್ಪ್ಲನೇಷನ್. ಅಲ್ಲಿ ಕೌನ್ಸಿಲ್ ಸೃಷ್ಟಿಯಾಗಿ ಅದರ ಮೂಲಕ ಕಾನೂನು ಮಾಡಿದ್ರಿಂದ ಈ ಕಾಯ್ದೆಗಳಿಗೆ ಕೌನ್ಸಿಲ್ ಕಾಯ್ದೆಗಳು ಅಂತ ಕರೀತಾರೆ. ಎಲ್ಲಿವರೆಗೆ? 1909ವರೆಗೆ. ಅಲ್ಲಿಂದ ಮುಂದೆ ಏನಾಗುತ್ತೆ, 1918ರಲ್ಲಿ ಒಂದು ಮಹತ್ವವಾದ ಬದಲಾವಣೆ ಆಯಿತು. ದ ಫಸ್ಟ್ ವರ್ಲ್ಡ್ ವಾರ್ ಎಂಡೆಡ್. ಇಲ್ಲಿ ನಿಮಗೆ ಹಿಸ್ಟ್ರಿ ಚೆನ್ನಾಗಿ ಗೊತ್ತಿರಬೇಕು.
ಹಿಸ್ಟ್ರಿ ಗೊತ್ತಿಲ್ಲ ಅಂದರೆ ನಾನು ಹೇಳೋ ಪಾಯಿಂಟ್ ನಿಮಗೆ ಅರ್ಥ ಆಗಲ್ಲ. 1918 ಅಂದರೆ ಎಂಡ್ ಆಫ್ ಫಸ್ಟ್ ವರ್ಲ್ಡ್ ವಾರ್, ಮೊದಲ ಜಾಗತಿಕ ಯುದ್ಧ ಅಂತ್ಯವಾಯಿತು. ಟ್ರೀಟಿ ಆಫ್ ವರ್ಸೈಲ್ಸ್ ಒಪ್ಪಂದ ಸಹಿ ಆಗುತ್ತೆ. ಲೀಗ್ ಆಫ್ ನೇಷನ್ಸ್ ಅಸ್ತಿತ್ವಕ್ಕೆ ಬರುತ್ತೆ. ಅದೆಲ್ಲ ವರ್ಲ್ಡ್ ಹಿಸ್ಟ್ರಿಯಲ್ಲಿ ನೀವು ಓದಿದ್ದೀರಿ, ಅದನ್ನು ಸರ್ ಹೇಳ್ತಾರೆ. ಇಲ್ಲಿ ನಮಗೆ ರೆಲೆವೆಂಟ್ ಪಾಯಿಂಟ್ ಏನು, ಮೊದಲ